ಇದೇನು ಸಿಲಿಕಾನ್ ಸಿಟಿ ರಸ್ತೆಗಳು ಅಥವಾ ಸಾವಿನ ರಹದಾರಿಯೋ ಅನ್ನೋ ಪ್ರಶ್ನೆ ಹುಡ್ತಾ ಇದೆ. ಇದು ಕೂಡ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಮಾತನಾಡ್ತಾ ಇರುವಂತದ್ದು. ಒಳಚರಂಡಿ ಮೇಲ್ಭಾಗ ಮುಚ್ಚದೆ ಜಿಬಿಯ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ನೋಡಿ. ಪಾದಚಾರಿಗಳು ವಾಹನ ಸವಾರರ ಜೀವಕ್ಕೆ ಸಂಚಕಾರ. ವಸಂತನಗರದ ಮುಖ್ಯ ರಸ್ತೆಯಲ್ಲಿ ಬಲಿಗಾಗಿ ಕಾಯುತ್ತಿದೆ ಒಳಚರಂಡಿಗಳು. ರಸ್ತೆಯಲ್ಲೇ ತೆರೆದುಕೊಂಡಿದೆ ಅಪಾಯಕಾರಿ ಮ್ಯಾನ್ ಹೋಲ್ಗಳು. ಅನಾಹುತ ಸಂಭವಿಸುವ ಮುನ್ನ ಎಚ್ಚೆತ್ತುಕೊಳ್ಳದ ಪಾಲಿಕೆ ಸಿಬ್ಬಂದಿ. ಇನ್ನು ಅದೆಷ್ಟು ಜನರ ಬಲಿ ತಗೋತಾರೋ ಏನೋ ಗೊತ್ತಿಲ್ಲ. ರಸ್ತೆ ತುಂಬೆಲ್ಲ ಹರಿತಾ ಇದೆ ಒಳಚರಂಡಿ ನೀರು. ತೆರೆದ ಚರಂಡಿ ಕಾಣದೆ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ ವಾಹನ ಸವಾರರು. ತೆರಿಗೆ ಕಟ್ಟಿದ್ರೂ ಕೂಡ ಸಿಗ್ತಾ ಇಲ್ಲ ಕನಿಷ್ಠ ಸುರಕ್ಷತೆ. ಕತ್ತಲಾಗ್ತಾ ಇದ್ದಂತೆ ಹೆಚ್ಚುತ್ತಾ ಇದೆ ಆತಂಕ. ಸಣ್ಣ ಮಕ್ಕಳು, ವೃದ್ಧರು ಓಡಾಡುವಂತಹ ರಸ್ತೆ ಇದು. ಈ ರಸ್ತೆಯಲ್ಲಿ ಅಡ್ಡಿ ಆಗ್ತಾ ಇದೆ ಮ್ಯಾನ್ ಹೋಲ್ಸ್ಗಳು. ದೂರು ಕೊಟ್ಟಿದ್ರು ಕೂಡ ಸ್ಪಂದಿಸ್ತಾ ಇಲ್ಲ ಜಿಬಿಎ ಇಂಜಿನಿಯರ್ಸ್ಗಳು ಅನ್ನುವಂತ ಆರೋಪ. ಹೀಗೆ ಜಿಬಿಎ ಅಧಿಕಾರಿಗಳು, ಜಿಬಿಎ ಇಂಜಿನಿಯರ್ಸ್ಗಳು ಯಾವುದಕ್ಕೂ ತಲೆ ಕೆಡಿಸ್ಕೋತಾ ಇಲ್ಲ. ಆರಾಮಾಗಿದ್ದಾರೆ ಅವ್ರ ಪಾಡಿಗೆ ಅವರು. ಇಲ್ಲಿ ಟ್ಯಾಕ್ಸ್ ಪೇ ಮಾಡ್ಕೊಳ್ತಾರೆ, ಎಲ್ಲವೂ ಆಗ್ತಾ ಇದೆ. ತೆರಿಗೆ ಕಟ್ಟಿದ್ರು ಕೂಡ ಕನಿಷ್ಠ ಬೇಸಿಕ್ ಏನ್ ಸಿಗಬೇಕಲ್ಲ ಎಲ್ಲರಿಗೂ, ಅದು ಸಿಗ್ತಾ ಇಲ್ಲ ಈಗ. ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರಿನ ಪರಿಸ್ಥಿತಿ ಸದ್ಯಕ್ಕೆ. ಅದು ಕೂಡ ವಸಂತನಗರದಲ್ಲಿ ಆಗಿರುವಂತಹ ಪರಿಸ್ಥಿತಿ ಇದು. ಮ್ಯಾನ್ ಹೋಲ್ಗಳು, ಅದಾದ ನಂತರ ಒಳಚರಂಡಿ, ಇದೆಲ್ಲವೂ ಕೂಡ ಹೀಗೆ ಓಪನ್ ಆಗಿ ಇರುವಂಥದ್ದು. ಹಾಗಾಗಿ ಏನು ಕತ್ಲಾಗ್ತಾ ಇದ್ದಂತೆ ಚರಂಡಿ ಕಾಣೋದಿಲ್ಲ. ವಾಹನ ಸವಾರರಿಗೆ ಮತ್ತಷ್ಟು ತಲೆನೋವಿದು. ರೋಡಲ್ಲಿ ಕಾಣಿಸೋದಿಲ್ಲ ಎಲ್ಲೆಲ್ಲಿ ಚರಂಡಿ ಇದೆ, ಎಲ್ಲೆಲ್ಲ ಗುಂಡಿಗಳಿದೆ, ಏನು ಅಂತ ಹೇಳಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಬಹಳ ದೊಡ್ಡ ಅನಾಹುತಗಳು ಕೂಡ ಆಗಬಹುದು. ಇಂಥದ್ದು ಎಷ್ಟೋ ಉದಾಹರಣೆಗಳು ಈಗಾಗಲೇ ಬೆಂಗಳೂರಲ್ಲಿದೆ. ಹಾಗಾಗಿ ಇಷ್ಟೆಲ್ಲ ಆದರೂ ಕೂಡ ಯಾವುದಕ್ಕೂ ತಲೆ ಕೆಡಿಸ್ಕೋತಾ ಇಲ್ಲ. ಈ ಭಾಗದಲ್ಲಿ ಸಣ್ಣ ಪುಟ್ಟ ಮಕ್ಕಳು, ವೃದ್ಧರು ಓಡಾಡುವಂತಹ ಒಂದು ರಸ್ತೆಗಳಿದೆಲ್ಲವೂ ಕೂಡ ಇದೇ ರಸ್ತೆಗಳಲ್ಲಿ ಮ್ಯಾನ್ ಹೋಲ್ಸ್ಗಳಿದ್ದಾವೆ. ಆದರೆ ಜಿಬಿಎ ಅಧಿಕಾರಿಗಳಿಗೆ ಮಾತ್ರ ಇದು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅಥವಾ ಕಣ್ಣಿಗೆ ಕಾಣಿಸಿದ್ರು ಕೂಡ ಅವರೇನೋ ತಲೆ ಕೆಡಿಸ್ಕೋತಾ ಇಲ್ಲ ಅಂತ ಅನ್ಸುತ್ತೆ. ದೂರು ಕೊಟ್ಟರು ಕೂಡ ತಲೆ ಕೆಡಿಸ್ಕೋತಾ ಇಲ್ಲ ನೋಡಿ. ಅದು ಎಷ್ಟರ ಮಟ್ಟಿಗೆ ಒಳಚರಂಡಿಗಳು, ಮ್ಯಾನ್ ಹೋಲ್ಸ್ಗಳು ಎಲ್ಲವೂ ಕೂಡ ಓಪನ್ ಆಗಿ ಬಿದ್ದಿರುವಂಥದ್ದು. ಇದು ಬೆಂಗಳೂರಿನ ವಸಂತನಗರದಲ್ಲಿ ಕಂಡು ಬಂದಿರುವಂತಹ ದೃಶ್ಯಗಳು. ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರಿನ ಒಂದು ಪರಿಸ್ಥಿತಿ. ಆದರೆ ಜಿಬಿಎ ಅಧಿಕಾರಿಗಳು ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೋತಾ ಇಲ್ಲ. ಜಿಬಿಎ ಇಂಜಿನಿಯರ್ಸ್ಗಳಿಗೂ ಕೂಡ ದೂರನ್ನ ಕೊಟ್ಟಿದ್ದಾರಂತೆ. ಆದರೆ ಯಾರೊಬ್ರು ಇಲ್ಲೂ ಬರ್ತಾ ಇಲ್ಲ, ಹೇಳೋರು ಇಲ್ಲ, ಕೇಳೋರು ಇಲ್ಲ. ಸದ್ಯದ ಪರಿಸ್ಥಿತಿ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿನೂತಾ ಒಂದು ಪ್ರತ್ಯಕ್ಷವಾದಂತಹ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ. ಮೇಲ್ನೋಟಕ್ಕೆ ಸುಂದರವಾಗಿ ಕಾಣುವಂತಹ ಬೆಂಗಳೂರಿನ ಒಳಹೊಕ್ಕಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇಲ್ಲಿನ ದುರ್ವ್ಯವಸ್ಥೆ ಅನ್ನುವಂಥದ್ದು. ಬೆಂಗಳೂರಿನ ಪ್ರತಿ ನಗರವೂ ಕೂಡ ಹಾಳಾಗಿರುವಂಥದ್ದು. ರಸ್ತೆ ಗುಂಡಿಗಳು, ಪಾದಚಾರಿ ಮಾರ್ಗಗಳು ಕಂಪ್ಲೀಟ್ ಆಗಿ ಹಾಳಾಗೋಗಿದೆ. ಇದು ನಿಜಕ್ಕೂ ಬೆಂಗಳೂರಿಗರು ವಾಸ ಮಾಡೋದಕ್ಕೂ ಕೂಡ ಯೋಗ್ಯವಾಗಿಲ್ಲ ಅಂತಾನೆ ಹೇಳ್ತಾ ಹೋಗ್ಬೋದು. ಪ್ರಸ್ತುತ ನಾನು ಇದೀಗ ವಸಂತನಗರದ ಒಂದು ಮೇನ್ ರೋಡ್ನಲ್ಲಿ ಇರೋದಂಥದ್ದು, 13ನೇ ವಾರ್ಡ್ನ ಸಮೀಪದಲ್ಲಿ. ಅಂದರೆ ಇದು ವಸಂತನಗರದಿಂದ ಒಂದು ಪ್ಯಾಲೇಸ್ ಗ್ರೌಂಡಿಗೆ, ಇನ್ನು ಬೆಂಗಳೂರು ಪ್ಯಾಲೇಸ್ಗೆ ಸಂಪರ್ಕವನ್ನು ಕಲ್ಪಿಸುವ ಒಂದು ಮುಖ್ಯ ರಸ್ತೆ ಆಗಿರುವಂಥದ್ದು. ಇಲ್ಲಿ ನೀವು ಪ್ರಸ್ತುತ ನೋಡ್ತಾ ಇರ್ಬೋದು, ರಸ್ತೆಯ ಮತ್ತು ಪಾದಚಾರಿ ಮಾರ್ಗದ ಪಕ್ಕದಲ್ಲಿಯೇ ಇರುವಂಥದ್ದು ಈ ಒಂದು ರಕ್ಕಸ ಗುಂಡಿ. ನೋಡಿ, ಇಲ್ಲಿ ಒಂದು ಬ್ಯಾರಿಕೇಡ್ಗಳನ್ನ ತಾತ್ಕಾಲಿಕವಾಗಿ ಪ್ಲಾಸ್ಟಿಕ್ ಬ್ಯಾರಿಕೇಡ್ ಅನ್ನು ಇಲ್ಲಿ ಹಾಕಲಾಗಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ 10 ಅಡಿಗೂ ಆಳವಾಗಿರುವಂಥದ್ದು ಈ ಒಂದು ರಸ್ತೆ ಗುಂಡಿ. ಇಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆ ಒಳಚರಂಡಿಯನ್ನ ಮೇಲ್ಭಾಗವನ್ನ ಮುಚ್ಚುವಂತಹ ಪ್ರಯತ್ನವನ್ನು ಕೂಡ ಇಲ್ಲಿನ ಅಧಿಕಾರಿಗಳು ಮಾಡಿಲ್ಲ. ಇನ್ನು ನಮ್ಮ ಬೆಂಗಳೂರಿನಲ್ಲಿ ಒಂದೇ ಗಂಟೆ ಸುರಿಯುವ ಮಳೆಗೆ ಇಡೀ ರಸ್ತೆಯೇ ಒಂದು ಕೆರೆಗಳಾಗಿ ನಿರ್ಮಾಣವಾಗುತ್ತೆ. ಆದರೆ ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ರಕ್ಕಸ ಗುಂಡಿಗಳಿರೋದ್ರಿಂದ 1 ಗಂಟೆ ಅಥವಾ ದಿನನಿತ್ಯ ಸುರಿಯುವಂತಹ, ಇನ್ನೇನು ಮಾನ್ಸೂನ್ ಆರಂಭವಾಗುವಂಥ ಕಾಲ ಜೂನ್ ತಿಂಗಳಿನಿಂದ, ಅಲ್ಲಿ ಎಳಬೆಳಗ್ಗೆ ಸುರಿಯುವಂಥ ಮಳೆಗೆ ಇಂತಹ ಗುಂಡಿಗಳು ಏನಾಗುತ್ತೆ, ಕಂಪ್ಲೀಟ್ ಆಗಿ ಜಲಾವೃತವಾಗುತ್ತೆ. ರಸ್ತೆ ಯಾವುದು, ಗುಂಡಿ ಯಾವುದು, ಯಾರಿಗೂ ಕೂಡ ಗೋಚರವಾಗದ. ಇದರಿಂದಾಗಿ ಸಾಕಷ್ಟು ಜನರು ಕೂಡ ಅನಾಹುತಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುವಂಥದ್ದು. ಇಂತಹ ಒಂದು ಗುಂಡಿಗಳಲ್ಲಿ ಸಾಮಾನ್ಯವಾಗಿ ದೊಡ್ಡವರೇ ಬಿದ್ದರೂ ಕೂಡ ಅವರಿಗೆ ಪ್ರಾಣ ಹೋಗೋದಂತೂ ನಿಶ್ಚಿತ. ಅದೇ ರೀತಿ ಒಂದು ವೇಳೆ ಮಕ್ಕಳು ಏನಾದರೂ ಇಲ್ಲಿ ಬಿದ್ದರೆ ಉಳಿತಾರ ಅನ್ನುವಂಥದ್ದು. ಇನ್ನು ನಗರಾಭಿವೃದ್ಧಿ ಸಚಿವರಾಗಿ DK ಶಿವಕುಮಾರ್ ಅವರು ನಗರವನ್ನು ಅಭಿವೃದ್ಧಿ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ತಾವು ಮಾತ್ರ ಅಭಿವೃದ್ಧಿ ಆಗ್ತಾನೆ ಇದ್ದೀರಾ. ಅಲ್ಲ, ನಿಮಗೆ ನಿಮ್ಮ ಕೇಂದ್ರ ಕಚೇರಿಯ ದುರ್ವ್ಯವಸ್ಥೆಯನ್ನೇ ಸರಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ.
ಇನ್ನ ಇಂತಹ ಒಂದು ಪರಿಸ್ಥಿತಿ ನಿಮ್ಮ ಕಣ್ಣಿಗೂ ಕೂಡ ಕಾಣೋದೇ ಇಲ್ಲ ಬಿಡಿ. ನಿಮ್ಗೆ ಎಷ್ಟೇ ಹೇಳಿದ್ರು ಕೂಡ ಅದು ವೇಸ್ಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ಹೇಳಿ ಹೇಳಿ ನಮ್ಗೆ ನಾಚಿಕೆ ಆಗುತ್ತೆ ಹೊರತು ನಿಮ್ಗಂತೂ ಕಿಂಚಿತ್ತೂ ಬೇಜಾರಾಗಲ್ಲ. ಎಸ್ ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ವಿನುತಾ ಎಚ್.ಎಲ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೀಗೆ ಸದ್ಯಕ್ಕೆ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅಂತಂದ್ರೆ ಜಿಬಿಎ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಒಂದು ಕೆಲಸ ಕಾರ್ಯಗಳನ್ನ ಅಥವಾ ಬ್ರ್ಯಾಂಡ್ ಬೆಂಗಳೂರಿನ ಜವಾಬ್ದಾರಿಯನ್ನ ಹೊತ್ತಿರುವಂತಹ ಡಿ ಕೆ ಶಿವಕುಮಾರ್ ವಿರುದ್ಧ ಜನ ಈಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ, ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ವಸಂತ ನಗರದ ಒಂದು ರಸ್ತೆ ಬಳಿಯಲ್ಲಿ ಇಂತಹ ದುಸ್ಥಿತಿ ನಿರ್ಮಾಣ ಆಗಿರೋದು ಕೇವಲ ಕೆಲ ತಿಂಗಳಿಂದ ಅಲ್ಲ, ವರ್ಷಗಳಿಂದಲೂ ಕೂಡ ಯಥಾಸ್ಥಿತಿ ಇದೇ ರೀತಿ ಮುಂದುವರಿತಿದೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಬನ್ನಿ ಇದ್ರ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ ಮಾತನಾಡಿಸ್ತಾ ಹೋಗೋಣ. ಸರ್, ಅಲ್ಲ ಸರ್, ಎಷ್ಟು ವರ್ಷದಿಂದ ಇದೆ ಸರ್ ಇದೊಂದು ಗುಂಡಿ? ಹೇಳಿ ಸರ್. ಈ ಥರ ಇದ್ರೆ ಹೆಂಗೆ ಸರ್? ಮಳೆ ನೀರು ಬಂದರೆ, ಮಳೆ ಬಂದರೆ ಮಕ್ಕಳು ಓಡಾಡ್ತಾರೆ. ಏನು ಈ ಥರ ಚೆನ್ನಾಗಿದೆ ಅಂತ ನಾವು ನಡ್ಕೊಂಡು ಹೋದ್ರೆ ಮಕ್ಕಳಾಗಲಿ ವೃದ್ಧರವರಿಗೆ ಯಾರು ಆದರೆ ಬಿದ್ದರೆ ಯಾರು ಸರ್ ಜವಾಬ್ದಾರಿ ಆಗ್ತಾರೆ? ಇದು ಕೌನ್ಸಿಲರ್ ಆಗಲಿ BBMP ಅವರಾಗಲಿ ಯಾರಾದರೂ ಅವರು ಜವಾಬ್ದಾರಿ ತೊಗೊಂಡು ಮಾಡಬೇಕು. ಡೈಲಿ ಏನು ಮಾಡ್ತಾರೆ ಅವ್ರ ಕೆಲಸ, ಅವ್ರ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅದನ್ನು ನೋಡಬೇಕು. ದಯವಿಟ್ಟು ಇನ್ನೇನು ಕೆಲಸ ಇದೆ ಅವ್ರಿಗೆ? ಕ್ಷೇತ್ರದಲ್ಲಿ ಜನರನ್ನ ಸಂರಕ್ಷಣೆ ಮಾಡೋದು ಅವ್ರದ್ದು ಜವಾಬ್ದಾರಿ. ದಯವಿಟ್ಟು ಕೆಲಸ ಮಾಡಿ ಪ್ಲೀಸ್. ಅಲ್ಲ ಸರ್, ಈಗ ಈ ತರ ಆಗಿದೆಯಲ್ವಾ, ಒಂದು ವರ್ಷದಿಂದ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ವಾ ಸ್ಥಳೀಯರೆಲ್ಲ, ಇದ್ರ ಬಗ್ಗೆ ನೀವು ಕಂಪ್ಲೇಂಟ್ ಮಾಡಿದ್ದೇ ಇಲ್ವಾ? ನೀವು ಸ್ಥಳೀಯ ಶಾಸಕರಿಗಾಗಿರ್ಬೋದು ಅಥವಾ BBMP GBA ಅಧಿಕಾರಿಗಳಿಗಾಗ್ಲಿ ಕಂಪ್ಲೇಂಟ್ ಮಾಡಿದ್ರ? ಅವ್ರು ಏನು ಹೇಳ್ತಾರೆ? ಬಟ್ ಆ್ಯಕ್ಷನ್ ತೊಗೊಬೇಕು ಮೇಡಮ್, ಮಾಡಿದ ತಕ್ಷಣ ತೊಗೊಬೇಕು. ಬಟ್ ಅದು ಅವ್ರ ಜವಾಬ್ದಾರಿ. ದಯವಿಟ್ಟು ಮಾಡಿ. ನಿಮಗೆ ಓಟ್ ಹಾಕಿದ್ದೀವಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ನಿಮ್ಗೆ ಇದು ಬಿಟ್ಟರೆ ಇನ್ನೇನು ಕೆಲಸ? ಮನೆಗೆ ಓಟ್ ಕೇಳಕ್ಕೆ ಬರ್ತೀರಾ? ದಯವಿಟ್ಟು ಹಾಕಿ, ಇದೆಲ್ಲ ಮಾಡಿ. ಈ ಥರ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಿಮಗೆ ರಿಪೋರ್ಟ್ ಆಗುತ್ತೆ, ನಿಮ್ಮ ಮೇಲೆ ಕೇಸ್ ಆಗುತ್ತೆ. ವೈ ಡು ಯು ವಾಂಟ್ ಟು ಟೇಕ್ ದಟ್ ರಿಸ್ಕ್? ನಿಮ್ಮ ಸಹಚಾರಿಗಳು ಇರ್ತಾರಲ್ಲ, ಏನೇನಿದೆಪ್ಪ, ಎಲ್ಲೆಲ್ಲಿದೆ, ಏನೇನು ಕೆಲಸ ಮಾಡಬೇಕು, ಏನು ತೊಂದರೆ ಆಗಿದೆ, ಅವ್ರು ಬಂದು ರಿಪೋರ್ಟ್ ಕೊಡಬೇಕು. ಅಟ್ಲೀಸ್ಟ್ BBMP ಅವ್ರಿಗೋ ಕೌನ್ಸಿಲರ್ಗೋ ಇಲ್ಲ MLAಗೋ ಕೆಲಸ ಮಾಡಿ, ದಯವಿಟ್ಟು ಮಾಡಿ. ಜನಪ್ರತಿನಿಧಿಗಳಾಗಿ ದಯವಿಟ್ಟು ಮಾಡಬೇಕು ಪ್ಲೀಸ್. ಥ್ಯಾಂಕ್ ಯು ಮ್ಯಾಮ್. ನವೀನ್ ಮ್ಯಾಮ್. ಇನ್ನು ಎಲೆಕ್ಷನ್ ಟೈಮಲ್ಲಿ ವೋಟ್ ಕೇಳೋದಕ್ಕಷ್ಟೇ ಅಧಿಕಾರಿಗಳು ಬರ್ತಾರೆ ಬಾಗಿಲು ಮುಂದೆ. ಆದರೆ ವೋಟ್ ಹಾಕಿ ಗೆಲ್ಲಿಸಿದ ನಂತರದಲ್ಲಿ ಯಾವ ಒಬ್ಬ ಸ್ಥಳೀಯ ಶಾಸಕರು ಕೂಡ ಮನೆ ಬಾಗಿಲಿಗೆ ಬರೋದಿಲ್ಲ, ನಮ್ಮ ಸಮಸ್ಯೆಗಳನ್ನು ಆಲಿಸೋದಿಲ್ಲ. ಇನ್ನು ನಾವೇ ಹೋಗಿ ಅಲ್ಲಿ ಸ್ಥಳಕ್ಕೆ ಹೋಗಿ ಅವ್ರು ಇರೋ ಕಡೆಗೆ ಹೋಗಿ ನಮ್ಮ ಸಮಸ್ಯೆ ಈ ರೀತಿ ಇದೆ, ಪರಿಹಾರ ಮಾಡಿಕೊಡಿ ಅಂತ ಕೂಗಿ ಹೇಳಿದ್ರು ಕೂಡ ಅವರ ಕಿವಿ ಮಾತ್ರ ತೆರೆದಿರೋದಿಲ್ಲ ಅಂತಾನೆ ಹೇಳಿರ ಒಂದು ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ಶಿವಶಂಕರ್ ಜೊತೆ ವಿನುತಾ ಎಚ್.ಎಲ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.